ನಮ್ಮ ಸ್ಟೇಷನ್ನಲ್ಲಿ ಕಳ್ತನ 1 ವರ್ಷದಿಂದ ಇಲ್ಲ. 1 ವರ್ಷ ಆಯಿತು ನಮ್ಮಲ್ಲಿ ಕರೆಕ್ಟಾಗಿ ಸಿಂಗಲ್ ಕಳ್ತನ ನಮ್ಮಲ್ಲಿ ಆಗಿಲ್ಲ. ಅಂದರೆ ಮನೆ ಕಳ್ತನಗಳು ನಮ್ಮಲ್ಲಿ ಆಗಿಲ್ಲ. ಪ್ರತಿ ವರ್ಷ ಮನೆ ಕಳ್ತನ ಆಗ್ತಿತ್ತು. ಈ ಇಯರ್ಗೆ ನಾವು ಲೆಕ್ಕ ಮಾಡಿದ್ರೆ ಒಂದು 20 lakhs 30 lakhs ಅಷ್ಟು ಎಲ್ಲ ಕಳ್ತನ ಸೇರಿ ಅಷ್ಟಾಗ್ತಾಯಿತ್ತು. ಆದರೆ ಈ ಜನವರಿಯಿಂದ ಈ ಜೂನ್ ತನಕ ಬರೀ ಆನ್ಲೈನ್ ಫ್ರಾಡನ್ನು ತೆಗೆದು ಮಾಡಿದ್ರೆ 2 ರಿಂದ 3 ಕೋಟಿ ರೂಪಾಯಿ ಸಿಗತ್ತೆ. ಕಳ್ತನ ಆಗಿದ್ದು 0 ಇದೆ. ಕಳ್ತನ ಆಗಲೇ ಇಲ್ಲ, ಮನೆ ಹೊಡಿಲಿಲ್ಲ, ಕಲ್ಲಿಲಿಲ್ಲ, ಏನಿಲ್ಲ. ಆದರೆ ನಮ್ಮ ಸ್ಟೇಷನ್ ಲಿಮಿಟ್ ಒಳಗೆ ನಮ್ಮ ಸ್ಟೇಷನ್ ಮಾತ್ರ ಲೆಕ್ಕ ಕೊಡ್ತಿರೋದು. ನಮ್ಮ ಸ್ಟೇಷನ್ದು ಕಂಪ್ಲೇಂಟನ್ನು 1ನೇ ತಾರೀಕಿಂದ ಇವತ್ತವರೆಗೂ ತೆಗೆದ್ರೆ 2 ರಿಂದ 3 ಕೋಟಿ ರೂಪಾಯಿ ಆನ್ಲೈನ್ ಫ್ರಾಡಲ್ಲಿ ಅಮೌಂಟನ್ನು ಹೋಗಿದೆ. ನೋಡಿ, ಎಲ್ಲೋ ಕೂತ್ಕೊಂಡು ಎಲ್ಲಿ ಕಳ್ತನವನ್ನು ಮಾಡ್ತಾಯಿದ್ದಾರೆ. ಎಲ್ಲೋ ಕೂತ್ಕೊಂಡು ಇಲ್ಲಿ ಕಳ್ತನ, ಇಲ್ಲಿರೋ ಮನೆಗಳೆಲ್ಲೂ ಕಳ್ತನ ಆಗ್ತಿಲ್ಲ, ಆದರೆ ಎಲ್ಲೋ ಕೂತ್ಕೊಂಡಿದ್ದಾರೆ, ಇಲ್ಲಿ ಕಳ್ತನ ಮಾಡ್ತಾರೆ. ಸೊ ಇದಕ್ಕೆ ನಾವು ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ನಾವು ಯೂಸ್ ಮಾಡಬೇಕಾದ್ರೆ ನಾವು ಜಾಗೃತರಾಗಿ ಯೂಸ್ ಮಾಡಬೇಕು ಅಲ್ವಾ. ಇತ್ತೀಚೆಗೆ ಬರ್ತಕ್ಕಂತಹ ಫ್ರಾಡ್ಗಳಲ್ಲಿ ಅದೇ ಜಾಸ್ತಿ ಆಗಿದೆ. ನೀವು ಎಲ್ಲ ಸ್ಟೂಡೆಂಟಾಗಿ ಬಂದವರು, ನಿಮ್ಗೆ ತಲೆಯಲ್ಲಿ ಏನು ಯೋಚನೆ ಇರುತ್ತೆ ಸರ್? ಅಲ್ಲ, ಹಣ ಮಾಡೋದು ಹೇಗೆ ಅಂತ ಯೋಚನೆ ಇರಲ್ವಾ? ನಾನು ಅದೇ ಸ್ಟೂಡೆಂಟು. ಸೊ ಹಣ ಮಾಡೋದು ಹೇಗೆ? 1 ಇಯರ್ ಆದಮೇಲೆ ಸೆಕೆಂಡ್ ಇಯರ್ ಥಿಂಕಿಂಗ್ ಶುರು ಆಗುತ್ತೆ, ನಾನು ಹಣ ಮಾಡೋದು ಹೇಗೆ, ದುಡಿಯೋದು ಹೇಗೆ ಅಂತ ಅಲ್ವಾ. ಅವಾಗೇನು ಮಾಡ್ತಾರೆ, ಮೊಬೈಲಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ. ಈಸಿ, ಆರಾಮಾಗೆ ನೀವು ದುಡಿದು 100 ರೂಪಾಯಿ ಇನ್ವೆಸ್ಟ್ ಮಾಡಿ 200 ರೂಪಾಯಿನ 1 ಅವರ್ನಲ್ಲೇ ನಿಮಗೆ ಕೊಡ್ತೀವಿ ಅಂತ ಇಂಗ್ಲೀಷಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಿರುತ್ತೆ. ಫೇಸ್ಬುಕ್ ಸ್ಕ್ರಾಲ್ ಮಾಡಿ, ನೀವು ಫೇಸ್ಬುಕ್ಕಲ್ಲಿ ಹೋಗ್ತಿದ್ರೆ ಇನ್ವೆಸ್ಟ್ ಅಂತ ಬರ್ತಾ ಇರುತ್ತೆ ಅಲ್ವಾ. ನಿಜವಾಗ್ಲೂ ಕೊಡ್ತಾರೆ ಅವರು. 1000 ರೂಪಾಯಿ ಹಾಕಿದ್ರೆ 2,000 ರೂಪಾಯಿ ನಿಜವಾಗ್ಲೂ ಕೊಟ್ಟಿದ್ದಾರೆ. 10,000 ರೂಪಾಯಿ ಹಾಕಿದ್ರೆ 20,000 ರೂಪಾಯಿ ನಿಜವಾಗ್ಲೂ ಕೊಟ್ಟಿದ್ದಾರೆ ಅಲ್ವಾ. ಆಸೆ ಮನುಷ್ಯನಿಗೆ ಜಾಸ್ತಿ ಅಲ್ವಾ. ಅವಾಗ ಕೇಳ್ತಾರೆ, ನೀನೊಂದು 3 ಲಕ್ಷ ಹಾಕು, ನಿಂಗೆ 6 ಲಕ್ಷ ಕೊಡ್ತೀವಿ ಅಂತ. ಹಾಕ್ತೀರ ಇಲ್ಲೋ? 1,000 ಕೊಟ್ಟರೆ 2,000, 10,000 ಕೊಟ್ಟರೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಬಂದಿದೆ, ಅದು ರಿಯಲಾಗಿ ಬಂದಿದೆ, ಎಲ್ಲರಿಗೂ ಬಂದಿದೆ. ಕೇಳ್ತಾರೆ, ನೀನೊಂದು 3 ಲಕ್ಷ ಹಾಕು, ನಿಂಗೆ 6 ಲಕ್ಷ ಕೊಡ್ತೀವಿ ಅಂತ. 3 ಲಕ್ಷ ಹಾಕ್ಬಿಡ್ತೀನಿ. ಅವಾಗೇನಂತಾರೆ, ನಿಂದೆಲ್ಲ ಪ್ರೋಸೆಸ್ ಆಗಿದೆ ನೋಡು, ನಿನಗೆ 5 ಲಕ್ಷ ನಾವು ಕೊಡ್ತೀವಿ, ಇನ್ನೊಂದು 1 ಲಕ್ಷ ಅಚೀವ್ ಆಗಬೇಕು ಅಂದರೆ ಇನ್ನೂ 2 ಲಕ್ಷ ಹಾಕ್ಬಿಡು ಸಾಕು, ಇನ್ನೂ 2 ಲಕ್ಷ ಜಾಸ್ತಿ ಕೊಡ್ತೀನಿ ಅಂತ. ಯಾರಾದರೂ ಬಂದರೆ ಅದು ಫೈಲ್ಗಳೇ ಕೊಡ್ತೀವಿ. ಇದೇ ಥರ ಆಗಿದ್ದು. ಎಷ್ಟು ಹಾಕಿರ್ಬೋದು ಹೇಳಿ? 19 ಲಕ್ಷ ಹಾಕ್ತಾರೆ. ಎಷ್ಟು? 19 ಲಕ್ಷ. ಒಬ್ಬರಲ್ಲ ಇದು, ಅಂಥದ್ದು 7 ರಿಂದ 8 ಕಂಪ್ಲೇಂಟ್ ಇದೆ. ಒಬ್ಬರು 12 ಲಕ್ಷ, ಒಬ್ಬರು 7 ಲಕ್ಷ, ಒಬ್ಬರು 4 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ. ಯಾವುದು ದುಡ್ಡು ವಾಪಸ್ ಬಂದಿಲ್ಲ. ಆ ವ್ಯಕ್ತಿಗಳು ನಮ್ಮ ಭಾರತದಿಂದ ಹೊರಗಡೆ ಕೂತ್ಕೊಂಡು ಇಲ್ಲಿ ಅಕೌಂಟನ್ನು ಮ್ಯಾನೇಜ್ ಮಾಡ್ತಾ ಆ ಅಮೌಂಟನ್ನು ಕ್ಷಣಾರ್ಧದಲ್ಲಿ ಅದನ್ನು ತೆಗೆದುಬಿಡ್ತಾರೆ. ಸೊ ಹಾಗಾಗಿ ಮೊದಲನೇ ಹಂತದಲ್ಲಿ ಈ ಥರ ಆಸೆಗಳಿಗೆ ನೀವು ಬಲಿಯಾಗಬೇಡಿ. ಯಾವುದು RBI ಅಥವಾ ಬ್ಯಾಂಕ್ ಸಮೇತ ಕೊಡೋದಿಲ್ಲ. 100ಕ್ಕೆ 100 ರೂಪಾಯಿ ವಾಪಸ್ಸು ನಮ್ಮ ಬ್ಯಾಂಕ್ಗಳು ಕೊಡೋದಿಲ್ಲ. ಸೊ ಹಾಗಾಗಿ ಈ ಥರ ನೋಡಿದಾಗ ದಯವಿಟ್ಟು ಆ ಅಡ್ವರ್ಟೈಸ್ಮೆಂಟಿಗೆ ನೀವು ನೋಡಬೇಡಿ. ಇದೇ ಥರ ಆಗಿ ನಮ್ಮ ಪಕ್ಕದ ಕಾಲೇಜ್ನಲ್ಲೇ ಅಷ್ಟೇ ಇಬ್ಬರು ವಿದ್ಯಾರ್ಥಿಗಳು 2 ವರ್ಷದ ಬ್ಯಾಕು 1.5 ಲಕ್ಷ ಕಳ್ಕೊಂಡಿದ್ದಾರೆ. ಎಲ್ಲರ ಹತ್ರ ಸಾಲ ಮಾಡಿ ಹಾಕ್ತಾರೆ ಬರುತ್ತೆ ಅಂತ. 1 ಲಕ್ಷ ಹೋದ್ಮೇಲೆ ಮತ್ತೆ ಬರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಈ ಇನ್ವೆಸ್ಟ್ಮೆಂಟ್ ಫ್ರಾಡ್ಗಳು ಜಾಸ್ತಿ ಆಗಿದೆ. ಸೆಕೆಂಡ್ ಒನ್ ಅಂದರೆ APK ಫೈಲ್ ಅಂತ ಹೇಳಿದ್ದಾರೆ ಇವರು ಅಲ್ವಾ. ನಮಗೆ ಯಾವುದೊಂದು ಫೋನ್ ಮೆಸೇಜ್ ಬರುತ್ತೆ, ಹಾಯ್ ಅಂತ. ಎಲ್ಲ ಏನು ಮಾಡ್ತೀರಾ? ತಲೆಯಲ್ಲಿ ತುಂಬ ಓಡತ್ತವಾಗ, ನನಗೆ ಯಾರು ಹಾಯ್ ಮಾಡಿಬಿಟ್ಟಿದಾರಲ್ಲ ಅಂತ ಅಲ್ವಾ. ಚಂದದ ಫೋಟೋ ಬೇರೆ ಹಾಕಿರ್ತಾರೆ, ತಲೆಯಲ್ಲಿ ಏನೇನೋ ಓಡ್ತಿರುತ್ತೆ. ಹೌದು, ಮತ್ತು ಹಾಯ್ ಅಂತ ನಾನು ರಿಪ್ಲೈ ಕೊಡ್ತೀನಿ ಅಲ್ವಾ. ಆವಾಗ ಗೊತ್ತಾಗತ್ತೆ, ಇವರು ನಮ್ಮ ಥರನೇ ಇದ್ದಾರೆ, ಇವ್ರಿಗೆ ನಾವೇನೋ ಮಾಡ್ಬೋದು ಅಂತ. ಮತ್ತೊಂದು ಫೈಲ್ ಕೊಡ್ತಾರೆ, ಹಾಯ್ ಅಂತ ಹಾಕಿದ್ಮೇಲೆ ಹಾಯ್ ಅಂತ ರಿಪ್ಲೈ ಕೊಡ್ತಾರೆ, ಮತ್ತೊಂದು ಫೈಲ್ ಕೊಡ್ತಾರೆ. ಅದನ್ನು ಲಪ್ ಅಂತ ಕ್ಲಿಕ್ ಮಾಡೋದು. ಏನಾಗುತ್ತೆ, ಅದು ನನ್ನಲ್ಲಿ ಇನ್ಸ್ಟಾಲ್ ಆಗುತ್ತೆ. ನನ್ನಲ್ಲಿ ಅದು ಇನ್ಸ್ಟಾಲ್ ಆದಾಗ ಏನಾಗುತ್ತೆ, ನನಗೆ ಗೊತ್ತೇ ಆಗೋದಿಲ್ಲ ಇನ್ಸ್ಟಾಲ್ ಆಗಿದ್ದು. ಇದು ಯಾವುದೋ ಒಂದು ಮೆಸೇಜ್ ಬಂತಲ್ವಾ, ಯೂಟ್ಯೂಬ್ ನೋಡಿ ಅಂತ ಬರುತ್ತೆ ಅಷ್ಟೇ. ಇಲ್ಲಾಂದರೆ ಜಾಕ್ಪಾಟ್ ಲಾಟ್ರಿ ಅಂತ ಬರುತ್ತೆ ಅಷ್ಟೇ. ಜಸ್ಟೇ ಕ್ಲಿಕ್ ಮಾಡೋದು ಸಾಕು, ಇನ್ಸ್ಟಾಲ್ ಆಗಿಬಿಡ್ರೆ. ನಿಮ್ಗೆ ಗೊತ್ತಾಗಲ್ಲ, ಬ್ಯಾಕ್ಗ್ರೌಂಡಲ್ಲಿ ಇನ್ಸ್ಟಾಲ್ ಆಗಿಬಿಡುತ್ತೆ. ಅದು ನಿಮಗೆ ಕೇಳೋದಿಲ್ಲ. ಅದು ನೀವು ಜಸ್ಟೇ ಪ್ರೆಸ್ ಮಾಡಿದ್ರೆ, ಎಕ್ಸೆಪ್ಟ್ ಈ ಐಫೋನ್ ಅಂತ ಕರಿತೀವಿ, ಅದು ಹೈಯರ್ ಎಂಡ್ ಮೊಬೈಲ್ಗಳಲ್ಲಿ ಕೇಳುತ್ತೆ, ದಿಸ್ ಈಸ್ ಅನ್ APK ಫೈಲ್, ಇಫ್ ಯು ವಾಂಟ್ ಟು ಇನ್ಸ್ಟಾಲ್ ಇಟ್ಸ್ ಹಾರಮ್ ಟು ಯುವರ್ ಸಾಫ್ಟ್ವೇರ್ ಆ್ಯಂಡ್ ಮೊಬೈಲ್ ಅಂತ ಕೇಳುತ್ತೆ. ನಮ್ಮ ಮೊಬೈಲ್ಗಳಾದರೆ ಕೆಲವು ಮೊಬೈಲ್ಗಳು ಕೇಳೋದಿಲ್ಲ, ಡೈರೆಕ್ಟಾಗಿ ಇನ್ಸ್ಟಾಲ್ ಆಗಿಬಿಟ್ಟಿರುತ್ತೆ. ನಿಮಗೆ ಗೊತ್ತೇ ಆಗಲ್ಲ. ಮತ್ತೆ ಚಾಟ್ ಮಾಡೋದು ಶುರು ಮಾಡ್ತೀರಾ, ಹಾಯ್ ಆಯಿತು, ಚೆನ್ನಾಗಿದ್ದೀರಾ, ಹೀಗಿದ್ದೀರಾ, ಆಗಿದ್ದೀರಾ ಎಲ್ಲ ಚಾಟ್ ಮಾಡ್ತಾ ಇರ್ತಾರೆ. ಎಲ್ಲ ಒಂದು ಕಡೆ ಹೋಗಿ ಫೋನ್ಪೇ ಮಾಡ್ತೀರಾ. ಆವಾಗ ನೀವು ಪಾಸ್ವರ್ಡ್ ಹೊಡಿತೀರಾ. ಏನು ಬ್ಯಾಕ್ಗ್ರೌಂಡಲ್ಲಿ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿರುತ್ತಲ್ಲ ಒಂದು, ನಮ್ಮ ಕಂಪ್ಲೀಟ್ ಫೋನನ್ನು ಅವರು ಕಂಟ್ರೋಲಿಗೆ ತೊಗೊಂಡಿರ್ತಾರೆ. ನಾನು 100 ರೂಪಾಯಿ ಹೋಗಿ ಹೋಟೆಲಿಗೆ ಪೇ ಮಾಡಿದ್ಮೇಲೆ ಆ ಪಾಸ್ವರ್ಡ್ ಸಮೇತ ಅವ್ರಿಗೆ ನೋಟ್ ಮಾಡ್ಕೊತಾರೆ. ನೆಕ್ಸ್ಟ್ ಕಂಟಿನ್ಯೂಷನ್ ನನ್ನ ಅಕೌಂಟಲ್ಲಿ ಎಷ್ಟಿದೆ ಅಷ್ಟು ಅಮೌಂಟನ್ನು ಇದೇ ರೀತಿ ಹಾಕಿ ನನ್ನ ಪಾಸ್ವರ್ಡ್ ನೋಡೋದು ತೆಗಿತಾರೆ.
ನಮ್ಮ ಹತ್ರನೂ ಕೆಲವೊಂದು ಸಾಫ್ಟ್ವೇರ್ಗಳಿದೆ. ಆರೋಪಿಗಳು ಎಲ್ಲಿರ್ತಾರೆ ಅಂತ ನಾವು ಕಂಡುಹಿಡಿತೀವಿ. ಈಗಲೂ ಸಾಫ್ಟ್ವೇರ್ನ ಯಾರಿಗೊಬ್ರು ಕಳಿಸ್ತೀವಿ, ಅವ್ನು ಜಸ್ಟೇ ಆ ಮೊಬೈಲಿಗೆ ರಿಸೀವ್ ಆದರೆ ಸಾಕು, ನಾವು ಅವನ ಲೊಕೇಶನ್ನ ಪತ್ತೆ ಹಚ್ಚಲಿಕ್ಕೆ ಮಾಡ್ತೀವಿ. ಆದರೆ ಕೆಲವೊಂದು ಒಳ್ಳೆಯ ಸಾಫ್ಟ್ವೇರ್ಗಳಿದೆ, APK ಫೈಲ್ಸ್ಗಳು. ಆದರೆ ಇತ್ತೀಚೆಗೆ ಹೆಚ್ಚಾಗಿ ಈ APK ಫೈಲ್ಸ್ಗಳು ಜಾಸ್ತಿ. ಸೊ ಹಾಗಾಗಿ ಅನ್ನೋನ್ ನಂಬರಿಂದ ಬಂದಾಗ ಮೊದಲು ಯೋಚನೆ ಮಾಡಿ, ನಾನು ಇದನ್ನು ಪ್ರೆಸ್ ಮಾಡಬೇಕೋ ಬೇಡೋ, ಚಾಟ್ ಮಾಡಬೇಕೋ ಬೇಡೋ, ಅಥವಾ ಆನ್ಲೈನ್ದು ಯಾವ್ದಾರ ಜಾಹೀರಾತುಗಳು ಬಂದರೆ ನಾವು ಮಾಡಲೇಬೇಕು. ಸೆಕೆಂಡ್ ಒನ್ನು, ಥರ್ಡ್ ಒನ್ ಇದನ್ನೇ ಫ್ಲಿಪ್ಕಾರ್ಟು, ನೀವು ಅಮೆಝಾನೆಲ್ಲ ತರಿಸ್ತಿರಲ್ವಾ, ಅಥೆಂಟಿಕೇಟೆಡ್ ವೆಬ್ಸೈಟ್ ನೋಡಬೇಕು. ನಾನೆಲ್ಲ ಸ್ಟ್ರಾಲ್ ಮಾಡ್ತಾಯಿರ್ತೀನಿ, ಗೂಗಲ್ನಲ್ಲಿ ಸಿಗುತ್ತೆ. ಈ ಕಂಪ್ನಿ ಬೆಲ್ಟು ನೋಡಿದ್ರೆ 3,500 ರೂಪಾಯಿ ಇರುತ್ತೆ, ಅಲ್ಲಿ 300 ರೂಪಾಯಿ ಕೊಡ್ತೀವಿ ಅಂತಿರುತ್ತೆ ಅಲ್ವಾ. 300 ರೂಪಾಯಿ ಕೊಡ್ತೀವಿ, ಆದರೆ ಅದು ವ್ಯಾಲ್ಯೂ ಬರೀ 50 ರೂಪಾಯಿ ಇರುತ್ತೆ, ವ್ಯಾಲ್ಯೂ ಬರೀ 50 ರೂಪಾಯಿ. ನಾವು ನೋಡಿ ಕ್ಲಿಕ್ ಮಾಡ್ತೀವಿ, ಆ ಬೆಲ್ಟ್ ಸಮೇತ ನಮಗೆ ಬರುತ್ತೆ, ಅಥವಾ ಸನ್ ಗ್ಲಾಸ್ ನಮಗೆ ಬರುತ್ತೆ. ಆದರೆ ಅದು ಆಗಿರೋದಿಲ್ಲ, ಬರೀ 50 ರೂಪಾಯಿ ನಿಮ್ಗೆ ಆಗಿರುತ್ತೆ, 250 ರೂಪಾಯಿನ ಮೋಸ ಮಾಡ್ತಾರೆ. ಸೊ ಹಾಗಾಗಿ ಈ ರೀತಿ ನೋಡಬೇಕಾದ್ರೆ ಆ ವಸ್ತುಗಳನ್ನು ಟಚ್ ಮಾಡಿ ಅಥವಾ ಫಿಸಿಕಲಿ ನೋಡಿ ತಗೊಳ್ಳಿ, ಅಥವಾ ಅಥೆಂಟಿಕೇಟೆಡ್ ವೆಬ್ಗಳಲ್ಲಿ ಮಾತ್ರ ನೀವು ವ್ಯವಹಾರಗಳನ್ನು ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಸೊ ಈ ಕೇಳಿದ್ನಲ್ವಾ, ಕಳ್ತನ ಜಾಸ್ತಿ ಎಲ್ಲಾಗ್ತಿದೆ? ಮನೇಲಾಗ್ತಿಲ್ಲ, ಹೊರಗಿಂದ ಎಲ್ಲೋ ಆಗ್ತಾಯಿದೆ. ಅಲ್ಲಿ ಕೂತ್ಕೊಂಡು ಇಲ್ಲಿ ನಮ್ಮಲ್ಲಿ 3 ಕೋಟಿ ಕಳ್ತನ ಮಾಡಿದ್ದಾರೆ. ಇಡೀ ವರ್ಷದ್ದು ಮನೆ ಕಳ್ತನ ನಾವು ನೋಡಿದ್ರೆ ಅವಾಗ ಬರೀ 30 ಲಕ್ಷ 10 ಲಕ್ಷ, ಕೆಲವೊಂದು ವರ್ಷ 0 ಇರ್ತಿತ್ತು. ಆದರೆ ಈ ಆನ್ಲೈನ್ ಕಳ್ತನಗಳನ್ನು ನೋಡಿದ್ರೆ ಬರೀ 3 ರಿಂದ 4 5 ತಿಂಗಳಲ್ಲಿ 3-4 ಕೋಟಿ ಹೋಗಿರುತ್ತೆ ಪ್ರತಿ ಸ್ಟೇಷನ್ದು. ನಮ್ಮ ಕರ್ನಾಟಕ ಹೋದ ವರ್ಷ ಇಡೀ ದೇಶದಲ್ಲಿ ಫಸ್ಟ್ ಇದೆ. ಟೋಟಲ್ ಇಡೀ ಕರ್ನಾಟಕದಲ್ಲಿ ಆನ್ಲೈನ್ ಫ್ರಾಡಲ್ಲಿ ಹೋಗಿರ್ತಕ್ಕಂಥದ್ದು 2,450 ಕೋಟಿ, 2,500 ಕೋಟಿ ಹೋಗಿದೆ ಇಡೀ ಕರ್ನಾಟಕದಲ್ಲಿ. ನೋಡಿ ಎಷ್ಟು ಕಳ್ತನ, ನೋಡಿ 2,500 ಕೋಟಿ ಕಳ್ತನ ಆಗಿದೆ. ಸೊ ಹಾಗಾಗಿ ಆನ್ಲೈನ್ ಫ್ರಾಡ್ಗಳ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ. ಯಾವುದೇ ಬಂದ್ರೂ ಫಸ್ಟ್ ಏನು ಮಾಡಬೇಕು, ನನಗೆ ಹೋಗ್ಬಿಡುತ್ತೆ ಸರ್, ಅಕೌಂಟಿಂದ ಅಮೌಂಟ್ ಹೋಗ್ಬಿಡುತ್ತೆ, ನೈಟ್ ಆಗಿರುತ್ತೆ, ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕಾಗಲ್ಲ, ಮಾಡಲಿಕ್ಕಾಗಲ್ಲ, ನಾವೇನು ಮಾಡಬೇಕು? 1930 ಅಂತ ಇದೆ, 1930 ಅಂತ ನಂಬರು, ಅಲ್ಲಿಗೆ ಡಯಲ್ ಮಾಡಿ ಅವ್ರು ಹೇಳ್ತಾರೆ. ಹೌದು, 24 ಅವರ್ಸು ವರ್ಕ್ ಇರುತ್ತೆ. 1930 ಡಯಲ್ ಮಾಡಿದ್ರೆ, ಸರ್ ನಿಮ್ಮದು ಯಾವತ್ತು ಹೋಗಿದೆ ಡೇಟ್ ಹೇಳಿ. ಓಕೆ, ನಿಮ್ಮ ಅಕೌಂಟ್ ನಂಬರು, ನಿಮ್ಮ ಆಧಾರ್ ಕಾರ್ಡ್ ನಂಬರು ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ನಂಬರು, ನಿಮ್ಮ ಮೊಬೈಲ್ ನಂಬರು ಇಷ್ಟು ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಅದರಲ್ಲಿ ಒಂದು ವಾಟ್ಸಪ್ ಮಾರ್ಕ್ ಕೊಡ್ತಾರೆ. ಅಲ್ಲಿ ಕೊಟ್ಟರೆ ಅವರು ನಿಮ್ಮ ಅಕೌಂಟನ್ನು ಫಸ್ಟು ಬ್ಲಾಕ್ ಮಾಡ್ತಾರೆ. ನಿಮ್ಮ ಅಕೌಂಟಿಂದ 10 ಲಕ್ಷ ಇದ್ದರೆ 5 ಲಕ್ಷ ಹೋಗಿರುತ್ತೆ, ಇನ್ನು 5 ಲಕ್ಷ ಹೋಗ್ದಂಗೆ ಫಸ್ಟು ಬ್ಲಾಕ್ ಮಾಡ್ತಾರೆ. ಸೆಕೆಂಡು 5 ಲಕ್ಷ ಇದೆಯಲ್ವಾ, ನನ್ನಿಂದ ಸರ್ಗೆ ಹೋಗಿರುತ್ತೆ, ಸರಿಂದ ಇವ್ರಿಗೆ ಬಂದಿರುತ್ತೆ, ಇವರಿಂದ ಅವ್ರಿಗೆ ಬಂದಿರುತ್ತೆ, ಈ ಎಂಟೈರ್ ಲೈನು ಬ್ಲಾಕ್ ಆಗುತ್ತೆ. ಕೊನೆಯವನಿಗೆ 100 ರೂಪಾಯಿ ಹೋಗಿರುತ್ತೆ, 100 ರೂಪಾಯಿನ ಅಕೌಂಟ್ ಸಮೇತ ಬ್ಲಾಕ್ ಮಾಡುತ್ತೆ. ಅದು 1930 ಕಂಪ್ಲೇಂಟ್ ಮಾಡಿದ್ರೆ ಬ್ಲಾಕ್ ಮಾಡುತ್ತೆ. ನೀವು ಇಮಿಡಿಯೇಟಾಗಿ ಅದನ್ನು ಮಾಡಿ ನೆಕ್ಸ್ಟ್ ಸ್ಟೆಪಿಗೆ ಸ್ಟೇಷನಿಗೆ ಬಂದರೆ ಎಲ್ಲ ಬ್ಲಾಕ್ ಆಗಿರೋ ಅಮೌಂಟನ್ನು ನಾವು ನಿಮಗೆ ವಾಪಸ್ ಕೊಡಿಸ್ಬೋದು. ಸೊ ಹಾಗಾಗಿ ಯಾರೇ ಆನ್ಲೈನ್ ಫ್ರಾಡ್ ಆದಾಗ ಫಸ್ಟು ಇಮಿಡಿಯೇಟಾಗಿ 1930 ಕಾಲ್ ಮಾಡಿ. ನಿಮ್ಮ ಅಕೌಂಟ್ ಏನು ಬ್ಲ್ಯಾಕ್ ಆಗಿರುತ್ತೆ ಅದನ್ನು ನಾವು ಕೂಡಲೇ ಬೆಳಗ್ಗೆ ನಾವು ತೆಗೆಸಿಕೊಡ್ತೀವಿ. ಆದರೆ ಅವರ ಅಕೌಂಟ್ ಬ್ಲ್ಯಾಕ್ ಆಗಿರುತ್ತೆ, ಎಲ್ಲಿ ಆ ವ್ಯಕ್ತಿ ಅಸ್ಸಾಮಲ್ಲಿರ್ತಾರೆ, ಡೆಲ್ಲಿಲಿರ್ತಾರೆ, ತಮಿಳ್ನಾಡಲ್ಲಿರ್ತಾರೆ, ಅವರ ಅಕೌಂಟನ್ನು ಮತ್ತೆ ತೆಗಿಬೇಕು ಅಂದರೆ ನನ್ನ ಸ್ಟೇಷನಿಂದನೇ ಅವರಿಗೆ ಲೆಟ್ರ್ ಹೋಗಬೇಕು, ಸಂಬಂಧಪಟ್ಟ ಬ್ಯಾಂಕಿಗೆ ನಾನೇ ಲೆಟ್ರ್ ಕಳಿಸ್ಬೇಕು. ನಮ್ಮ ಸಿಸ್ಟಮ್ನಲ್ಲೇ ಅದನ್ನು ಡೀಪ್ರೀಸ್ ಅಂತ ಒತ್ತಬೇಕು, ಆಗ ಮಾತ್ರ ಅವ್ರಿಗೆ ಅಮೌಂಟ್ ರಿಲೀಸ್ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಸೊ ಇಷ್ಟು ಆನ್ಲೈನ್ ಕಂಪ್ಲೇಂಟ್ ಬಗ್ಗೆ ಮಾಹಿತಿ ಇರುತ್ತೆ.